ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇ, ನನಗೆ ಯಾಕೋ ಡೌಟ್ ಬರ್ತಾ ಇದೆ ಕಣ. ನೀನು ಇಷ್ಟೆಲ್ಲ ದಿನಸಿ ತಂದು ಆಮೇಲೆ ಅದರಲ್ಲಿ ಅರ್ಧ ಮಾರಿ ಆ ಬರೋ ದುಡ್ಡಲ್ಲಿ ಅಜ್ಜಿಗೆ ಮೆಡಿಸಿನ್ ತರೋಣ ಅಂತ ಪ್ಲ್ಯಾನ್ ಮಾಡ್ತಿದ್ಯಾ? ಹೇಳೆ, ಹಾಗೆ ಮಾಡ್ತಿದ್ದೇನೆ? ನಿಜ ಹೇಳು. ಶೀ ಚಿ 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 ನೀವೇನೋ ಹಂಗೆಲ್ಲ ಲೆಕ್ಕಾಚಾರ ಆಗ್ತೀರಂತ ನನಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ದೀರಾ ನೀವು? ಒಂದು ಕೆಲಸ ಮಾಡಿರಿ, ಇದೆಲ್ಲ ದಿನಸಿ ತೊಗೊಂಡೋಗ್ಬಿಟ್ಟು ಬೀರುನಲ್ಲಿ ಹಾಕಿ ಲಾಕ್ ಮಾಡಿಬಿಡಿ. ದಿನ ಅಡುಗೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನನಗೆ ತಕ್ಕೊಡಿ, ನಾನು ಅಷ್ಟರಲ್ಲೇ ಅಡುಗೆ ಮಾಡ್ತೀನಿ, ಸರಿನಾ? ಇಷ್ಟಕ್ಕೂ ಅಜ್ಜಿ ಮೆಡಿಸಿನ್ಗೆ ನೀವೇನೂ ದುಡ್ಡು ಕೊಡ್ತಾ ಇಲ್ಲ. ಅಜ್ಜಿ ಪೆನ್ಷನ್ ದುಡ್ಡಲ್ಲೇ ಅದೆಲ್ಲ ಖರ್ಚು ನಡೀತಾ ಇರೋದು. ಪೆನ್ಷನಾ? ಎಷ್ಟು ಬರುತ್ತೆ? ಅಯ್ಯೋ, ಆಯ್ತಾ? ಅಜ್ಜಿ ಪೆನ್ಷನ್ ದುಡ್ಡು ಮೇಲೆ ನಿಮ್ಗೆ ಕಾಗೆ ದೃಷ್ಟಿ ಬಿದ್ದೋಯ್ತಾ? ಮುಗೀತು ಅಲ್ಲಿ. ಅಜ್ಜಿ ಪೆನ್ಷನ್ ದುಡ್ಡು ಮೇಲಾದರೂ ಕಣ್ಣು ಹಾಕಿದ್ರೆ ನೀವು ಏನು ಗ್ರಹಚಾರನ ಏನೋ, ಹೋಗೋರೆಲ್ಲ ಹೋದರು. ಇದೊಂದು ಕರ್ಮನ ನನ್ನ ತಲೆ ಕಟ್ಟು ಹೋದ್ರು. ಸುಮ್ಮನೆ ನನ್ನ ಜೇಬಿ ಕತ್ರಿ. ಅದು ಏನು ಅಂತ ಅತ್ತೆ ಮಾವ ನಿಮ್ಮನ್ನು ಹೆತ್ಬಿಟ್ರಿ. ಅಯ್ಯಯ್ಯ, ಅಲ್ಲ ರೀ, ಚಿಕ್ಕ ವಯಸ್ಸಿಂದ ನಿಮ್ಮನ್ನು ಸಾಕಿ ಸಲಹಿ ಬೆಳೆಸಿದ್ದಕ್ಕೆ ಅಜ್ಜಿ ಖರ್ಚನ್ನೆಲ್ಲ ನಾನೇ ನೋಡ್ಕೋತೀನಿ ಅಂತ ನೀವು ಹೇಳಬೇಕು. ನಿಮ್ಮನ್ನು ನೋಡಿದ್ರೆ ಲೆಕ್ಕಾಚಾರ ಹಾಕೊಂಡು ಕೂತ್ಕೊಂಡಿದ್ದೆ. ಅಯ್ಯೋ, ಅದೆಷ್ಟು ಮಾತಾಡ್ತೀಯ? ಹೋಗಿ ಸುಮ್ಮನೆ. ಅಬ್ಬಬ್ಬ, ಈ ಹೆಂಡತಿ ಅನ್ನೋರು ಗಂಡನ ತಲೆ ತಿಂದು 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 ಬೇಗ ಅವ್ರ ತಲೆ ಬಾಂಡ್ಲಿ ಆಗ್ಬಿಡುತ್ತೆ. ಬೇಬಿ ಬೇಬಿ, ನಿಧಾನ ನಿಧಾನ ನಿಧಾನ, ಬಾ ಬಾ ಬಾ, ಕೂತ್ಕೋ ಕೂತ್ಕೋ. ನಿಂಗೇನು ತಂದೀನಿ ಗೊತ್ತಾ? ಹೂವು, ಸ್ವೀಟ್ಸ್. ವಾವ್, ಇದೆಲ್ಲ ನನಗೇನಾ? ಅಫ್ಕೋರ್ಸ್, ಇನ್ಯಾರಿಗೆ? ಹರಿ, ತಗೋ ಈ ಹೂವನ್ನ ನೀನು ನನಗೆ ಮುಡ್ಸು. ಚೆನ್ನಾಗಿ ಕಾಣಿಸ್ತಾ ಇದೀನ? ಐಶ್ವರ್ಯ ರೈ ತಂಗಿ. ತಗೋ ಸ್ವೀಟ್ ಇದೆ, ಹೊಸದಾಗಿ ಓಪನ್ ಆಗಿದೆಯಲ್ಲ ಮನೆ ಹತ್ರ, ಸಕ್ಕರ ಇರುತ್ತೆ. ತಗೋ. ಆಹಾ, ಸಾಕು, ಚೆನ್ನಾಗಲ್ಲ? ಹರಿ, ಪ್ರತಿಯೊಂದು ಹೆಣ್ಣು ತನ್ನ ಗಂಡ ಈ ಥರ ಇರಬೇಕು ಅಂತ ಆಸೆ ಪಡ್ತಾಳೆ. ನೀನು ಹೀಗಿದ್ರೆ ನಂಗೆ ಇಷ್ಟ. ನೀನು ಖುಷಿಯಾಗಿದೆಯಲ್ಲ, ನನಗದೇ ಖುಷಿ. ಇದೆಲ್ಲ ತಂದಿದ್ದಕ್ಕೆ ಖುಷಿಯಾಗಿದೆಯಾ ತಾನೇ? ಇದೆಲ್ಲ ತಂದಿದ್ದಕ್ಕೆ ಖುಷಿ ಆಗಿಲ್ಲ, ಇದೆಲ್ಲ ತಂದಿದ್ದು ನನ್ನ ಪ್ರೀತಿ ಗಂಡ ಅಂತ ಸಂತೋಷ ಆಯಿತು. ಸೋ ಸ್ವೀಟ್, ಥ್ಯಾಂಕ್ ಯು. ನನಗೂ ಅಷ್ಟೇ ಭಾಳ ಸಂತೋಷ ಆಯಿತು. ಸಂತೋಷ. ಹಾಂ, ನೋಡಿದ್ಯಾ, ನಮ್ಮಣ್ಣ ಅವನ ಲೈಫಲ್ಲಿ ಮೊದಲನೇ ಸಲ ಒಂದು ಒಳ್ಳೆ ಕೆಲಸ ಮಾಡಿದ್ದಾನೆ, ಈ ಥರ ಐಡಿಯಾ ಕೊಟ್ಟು. ಏನು ಹೇಳ್ತಿದ್ಯಾ? ಅಲ್ಲ, ಅದು ಈ ವಿಚಾರ ಅಣ್ಣಂಗೆ ಹೇಳಿ. ಅಲ್ಲ ಹರಿ, ನಿನ್ಗೊಂಚೂರು ಕಾಮನ್ ಸೆನ್ಸ್ ಬೇಡವಾ? ಗಂಡ ಹೆಂಡತಿ ಮಧ್ಯೆ ಆಗೋದನ್ನ ಹೋಗಿ ಮೂರನೇವ್ರ ಹತ್ರ ಹೇಳ್ಕೊಳ್ತಾರ? ಅಯ್ಯೋ, ನಾನು ಅದು ಹೇಳಬೇಕು ಅಂತ ಹೇಳಿದ ಬೇಬಿ, ಅದು ಕ್ಯಾಶುವಲ್ ಆಗಿ ಹಾಗೆ. ಏನ್ ಕ್ಯಾಶುವಲ್ ಆಗಿ? ನಮ್ಮಿಬ್ಬರ ಮತ್ತೆ ಪ್ರೈವಸಿನೇ ಬೇಡವಾ ಹೇಳು? ಬೇಬಿ, ನಾನು ಏನು ಮಾಡುವಂತೀಯ? ನೀನು ನೋಡಿದ್ರೆ ಯಾವಾಗಲೂ ಬೈತಾನೆ ಇರ್ತೀಯ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಯಾರ ಹತ್ರ ಹೇಳ್ಕೋಬೇಕು ಅಂತಲೂ ಗೊತ್ತಾಗಲ್ಲ, ಅದಕ್ಕೆ ಗೊತ್ತಾಗ್ಲಿಲ್ಲ. ಏನ್ ಹರಿ, ಚಿಕ್ಕ ಹುಡುಗರ ಥರ ಏನ್ ಮಾಡ್ಬೇಕು, ಯಾರ ಹತ್ರ ಹೇಳ್ಕೊಡ್ಬೇಕು ಅಂತ ಗೊತ್ತಾಗಲ್ಲ ಅಂತ ಹೇಳ್ತಿದ್ಯಾ? ನಿನ್ಗೆ ಗೊತ್ತಾಗಲ್ಲ ಅಂತಂದ್ರೆ ಮಗುಗೆ ಏನ್ ಹೇಳ್ಕೊಡ್ತೀಯಾ? ಕೆಟ್ಟದ್ದೆ ಅದು ಒಳ್ಳೇದೇ ಅದು ಅಂತ ಅದೇನ್ ಕಲಿಯತ್ತೆ? ತಂದೆ ಅನ್ನೋ ಜವಾಬ್ದಾರಿನ ಅದ್ ಯಾವಾಗ ನಿಭಾಯಿಸ್ತೀವಿ ಏನೋ. ಬೇಬಿ ಪ್ಲೀಸ್, ಹಾಗೆಲ್ಲ ಮಾತಾಡಬೇಡ. ನಾನು ಜವಾಬ್ದಾರಿ ತಗೋತೀನಿ, ನನಗೂ ಎಲ್ಲ ಗೊತ್ತಿದೆ. ಹೌದು ಹೌದು, ಎಲ್ಲಾ ಗೊತ್ತಿದೆ, ನೋಡ್ತಾ ಇದೀನಲ್ಲ. ಈಗಲೇ ಹೀಗಿದ್ದವನು ಪಾಪ ಮುಂದೆ ಆ ಮಗು ಅದೇನ್ ಕಲಿಯುತ್ತೆ. ಬೇಬಿ ಪ್ಲೀಸ್ ಸ್ಟಾಪ್ ಇಟ್. ಏನು ಕರ್ಮ ನನ್ನ ಲೈಫ್, ಈ ಥರ ಇರುತ್ತೆ ನನ್ನ ಲೈಫ್ ಅಂತ ಮುಂಚೆನೇ ಗೊತ್ತಿದ್ದಿದ್ರೆ ನೀನು ನನ್ನ ಮದುವೆನೇ ಆಗ್ತಿರ್ಲಿಲ್ಲ. ಹೌದು, ನಾನು ಅಷ್ಟೇ. ನೀನ್ ಹೀಗಾಗ್ತೀಯ ಅಂತ ಗೊತ್ತಿದ್ರೆ ನಾನು ಮದುವೆನೇ ಆಗ್ತಿರ್ಲಿಲ್ಲ. ನೀನ್ ಕೊಟ್ಟಿದ್ದ ಬಿಲ್ಡಪ್ ನೋಡಿದ್ರೆ ದೊಡ್ಡದಾಗಿ ಅಚೀವ್ ಮಾಡ್ತೀಯ ಅಂತ ಅನ್ಕೊಂಡೆ, ಆದ್ರೆ ಈಗ ಒಬ್ಬ ಮನುಷ್ಯನಾಗೂ ಇಲ್ವಲ್ಲ. ನಿನ್ನ ಹೇಗ್ ನಂಬ್ಕೊಂಡು ಜೀವನ ಮಾಡ್ಲಿ ಹೇಳು? ಅಲ್ಲ ಹರಿ, ನೋಡು, ತಾಯಿ ಆಗ್ತಿದ್ದೀನಿ, ಆ ಟೈಮಲ್ಲಿ ಪ್ರೆಗ್ನೆನ್ಸಿನ ಎಂಜಾಯ್ ಮಾಡಬೇಕು. ಈ ಥರ ಎಲ್ಲ ಮಾಡಿ ನಂಗೆ ಯೋಚನೆ ಕೊಡ್ತಿದ್ದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಇದನ್ನೆಲ್ಲ ಹೋಗಿ 4 ಜನಕ್ಕೆ ಟಾಮ್ ಹೊಡ್ಕೊಂಡ್ ಬರಬೇಡ. ಹ್ಯಾವ್ ಸಮ್ ಕಾಮನ್ ಸೆನ್ಸ್. ಅಲ್ಲ, ಗಂಡ ಹೆಂಡತಿ ಮಧ್ಯ ಒಂದು ಪ್ರೈವಸಿ ಇರಬೇಕು. ಹೆಂಡತಿ ಗಂಡನ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಬೇಕು, ಆ ಥರ ಇರಬೇಕು. ಆದ್ರೆ ನೀನು ನೋಡಿದ್ರೆ ಎಲ್ಲ ಹೋಗಿ ನಿಮ್ಮ ಅಣ್ಣ ಹತ್ರ ಹೇಳ್ಕೊಂಬ. ಹೋಗು, ಅವನ ಜೊತೆ ಹೋಗಿ ಸಂಸಾರ ಮಾಡು.
ಲಕ್ಷ್ಮಿ, ಬಂದೆ ಬಂದೆ ಬಂದೆ. ಏನ್ರಿ ಕೆಲಸ ಏನಾದ್ರು ಸಿಕ್ತಾ? ಸಿಕ್ತು ಲಕ್ಷ್ಮಿ. ಏನ್ ಕೆಲಸ? ಅದು ಒಂದು ಮಾಲಲ್ಲಿ ಅಂಗಡಿನಲ್ಲಿ ಸ್ಟಾಕ್ ಏನು ಬಂತು ಅಂತ ಬರ್ಕೊಳ್ಳೋದು, ಎಷ್ಟು ಮಾರಾಟ ಆಯಿತು ಅಂತಲೂ ಬರ್ಕೊಳ್ಳೋದು, ಅಷ್ಟೇ. ತುಂಬ ಸಿಂಪಲ್ಲು. ಸದ್ಯ ಕೂತ್ಕೊಂಡು ಮಾಡೋಂಥ ಕೆಲಸ ಸಿಕ್ತಲ್ಲ, ನಂಗೆ ಸಮಾಧಾನ ಆಯ್ತು. ಹೌದು ಲಕ್ಷ್ಮಿ, ಆರಾಮಾಗಿದೆ ಕೂತ್ಕೊಂಡು ಮಾಡೋ ಕೆಲಸ. ನೀನು ಅದನ್ನೇ ತಾನೇ ಹೇಳಿದ್ದು. ಏನ್ರಿ ನನ್ನ ಹತ್ರ ಸುಳ್ಳು ಹೇಳ್ತಿಲ್ಲ ತಾನೇ? ನಿನಗೆ ಸುಳ್ಳು ಹೇಳ್ತೀನ ಲಕ್ಷ್ಮಿ? ಇರು, ನಿನಗೆ ಯಾಕೆ ಚೆನ್ನಪ್ಪಂಗೆ ಫೋನ್ ಮಾಡ್ಕೊಡ್ತೀನಿ, ಅವನ ಜೊತೆ ಮಾತಾಡಿ. ಅಯ್ಯೋ ಬೇಡ ಬೇಡ, ಅದೆಲ್ಲ ಏನು ಬೇಡ. ನಂಬಿಕೆ ಇದೆ ನಿಮ್ಮ ಮೇಲೆ. ನಡೀರಿ ಊಟ ಮಾಡೋಣ. ನೀನಿನ್ನೂ ಊಟ ಮಾಡಿಲ್ವಾ? ಏನು ಲಕ್ಷ್ಮಿ ಇದು? ನಿಮ್ಮನ್ನು ಬಿಟ್ಟು ನಾನು ಯಾವತ್ತಾದ್ರೂ ಊಟ ಮಾಡಿದ್ದೀನಾ? ಎಷ್ಟು ಸಲ ಹೇಳಿದ್ದೀನಿ, ನಾವು ಹೊರಗಡೆ ಹೋದವ್ರು ಎಷ್ಟು ಗಂಟೆಗೆ ಬರ್ತೀವಿ ಅಂತ ನಮಗೇ ಗೊತ್ತಿರಲ್ಲ. ನೀನು ಹಿಂಗೆ ಸಮಯಕ್ಕೆ ಸರಿಯಾಗಿ ಊಟ ಮಾಡದೆ ಆರೋಗ್ಯ ಹಾಳು ಮಾಡಿಕೊಂಡ್ರೆ ನೋಡೋರು ಯಾರು? ನನಗೆ ಏನೂ ಆಗಲ್ಲ. ಮೊದಲಿಂದನೂ ನಿಮ್ಮ ಜೊತೆಗೆ ಊಟ ಮಾಡೋ ಅಭ್ಯಾಸ. ಒಬ್ಬಳೇ ಕುತ್ಕೊಂಡು ಊಟ ಮಾಡೋಕ್ಕೆ ಬೇಜಾರು. ಈಗ ನೀವು ಬಂದಿದ್ದೀರಲ್ಲ, ಇಬ್ಬರು ಕುತ್ಕೊಂಡು ಊಟ ಮಾಡೋಣ, ಮನಸ್ಸಿಗೆ ತೃಪ್ತಿ ಆಗುತ್ತೆ. ಸರಿ, ನಾನು ನಾಳೆ ಬೆಳಗ್ಗೆ 8 ಗಂಟೆಗೆ ಹೊರಡಬೇಕು. ಅಷ್ಟು ಬೇಗನಾ? ಅದು ಬೆಳಗ್ಗೆ 8 ಗಂಟೆಗೆ ಅಂಗಡಿ ತೆಗಿತಾರಲ್ಲ, ಅದೇನೋ ಸ್ಟಾಕ್ ಬರುತ್ತಂತೆ, ಅದನ್ನೆಲ್ಲ ನಾನು ಬರ್ಕೋಬೇಕಲ್ಲ, ಅದಕ್ಕೆ. ಪಾಪ ಎಷ್ಟು ಕಷ್ಟಪಡ್ತಿದ್ದಾರೆ. ನಾನೇನಾದರೂ ಸಹಾಯ ಮಾಡೋಣ ಅಂದರೆ ನನ್ನಿಂದನೂ ಆಗ್ತಿಲ್ಲ. ಕೂತು ತಿನ್ನಬೇಕಾಗಿರೋ ವಯಸ್ಸಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಿದ್ದಾರೆ. ದೇವ್ರೆ, ಇವ್ರ ಕಷ್ಟಕ್ಕೆ ಯಾವಾಗ ಕೊನೆ ಕಾಣಿಸ್ತೀಯೋ ಗೊತ್ತಿಲ್ಲ. ಲಕ್ಷ್ಮಿ, ಏನು ಯೋಚನೆ ಮಾಡ್ತಾ ಇದೀಯಾ? ಅದೇ ರೀ, ಮದುವೆ ಆದ ಹೊಸದ್ರಲ್ಲೇ ನಾನು ಒಂದು ಕೆಲಸ ಹುಡ್ಕೊಂಡಿದ್ದಿದ್ರೆ ನಿಮ್ಗೆ ಇಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ, ಸಹಾಯ ಆಗ್ತಿತ್ತೋ ಏನೋ. ಈಗ ಕೆಲಸ ಹುಡ್ಕೋಣ ಅಂದರೆ ನನಗೆ ಯಾರೂ ಕೆಲಸ ಕೊಡಲ್ಲ, ವಯಸ್ಸಾಯಿತು ಅಂತಾರೆ. ಇದೊಂದು ವಿಚಾರದಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ ಅನ್ಸುತ್ತೆ. ಲಕ್ಷ್ಮಿ, ನೀನೇನೂ ತಪ್ಪು ಮಾಡಿಲ್ಲ, ಎಲ್ಲ ಸರಿಯಾಗಿ ಮಾಡಿದ್ಯಾ. ಈಗಿನ ಕಾಲದವ್ರ ಕಥೆ ಬಿಡು, ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ. ಆದರೆ ನಮ್ಮ ತಾತ, ನಮ್ಮ ಮುತ್ತಾತನ ಕಾಲದಿಂದ ನಮ್ಮ ಸಂಪ್ರದಾಯ ಏನು? ಗಂಡಸರು ಹೊರಗಡೆ ದುಡ್ಕೊಂಬರ್ಬೇಕು, ಹೆಣ್ಮಕ್ಳು ಮನೆ ಮಕ್ಕಳು ಅಡುಗೆ ಎಲ್ಲ ನಿಭಾಯಿಸ್ಬೇಕು. ಆ ಕೆಲಸ ನೀನು ಅದ್ಭುತವಾಗಿ ನಿಭಾಯಿಸಿದ್ಯಾ. ಏನು ಹಂಗೆಲ್ಲ ಯೋಚನೆ ಮಾಡಬೇಡ, ನನ್ನ ಮೇಲೆ ನಂಬಿಕೆ ಇದೆ ತಾನೇ. ಇಷ್ಟು ದಿನನೇ ನಿಭಾಯಿಸಿದ್ದೀನಿ, ಇನ್ನು ಮುಂದೆ ನಿಭಾಯಿಸ್ತೀನಿ ಅಂತ ಧೈರ್ಯ ಇದೆ. ಹಾಂ ಸರಿ, ಹೊಟ್ಟೆ ಹಸಿತಾ ಇದೆ, ಊಟ ಮಾಡೋಣ ಬನ್ನಿ. ನಡಿ. ಲಕ್ಷ್ಮಿ, ಮತ್ತೆ ನಿನಗೆ ಸುಳ್ಳು ಹೇಳಬೇಕಾಯ್ತು, ಕ್ಷಮಿಸ್ಬಿಡು. ಏನ್ರಿ ಬರ್ತೀರಾ? ಬಂದೆ ಲಕ್ಷ್ಮಿ.